ರಾಜಧಾನಿ ಬೆಂಗಳೂರಿನಲ್ಲಿ ಯಮಸ್ವರೂಪಿ ಗುಂಡಿಗಳ ಗಂಡಾಂತರ ತಪ್ಪುತ್ತಿಲ್ಲ. ವಾಹನ ಸವಾರರು ರಸ್ತೆಗಿಳಿದ್ರೆ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಡಿ ಗಂಡಾಂತರದ ಬಗ್ಗೆ ಟಿವಿ9 ಅಭಿಯಾನ ಶುರುವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪಾಲಿಕೆ ರಸ್ತೆ ಗುಂಡಿ ಮುಚ್ಚಲು ಡೆಡ್ಲೈನ್ ನೀಡಿದೆ. ದಾಸರಳ್ಳಿ ವಿಧಾನಸಭಾ ವ್ಯಾಪ್ತಿಯ ರಾಜಗೋಪಾಲ್ ನಗರ ಮುಖ್ಯ ರಸ್ತೆಯ ಒಂದೇನು ಗಣಪತಿ ನಗರ ಇದೆ. ಗಣಪತಿ ನಗರ ಬಳಿ ಇರತಕ್ಕಂಥ ಸ್ಥಳೀಯರು ಹೇಳ್ತಾರೆ, ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಗುಂಡಿಗಳಿಂದಾಗಿ ಪ್ರತಿನಿತ್ಯ ಸಾಕಷ್ಟು ಏನೋ ಒಂದು ಅಪಘಾತಗಳು ಸಂಭವಿಸ್ತವೆ. ಹೀಗಾಗಿ ಇಲ್ಲಿ ಇರ್ತಕ್ಕಂತಹ ಗುಂಡಿಗಳನ್ನು ಮುಚ್ಚಬೇಕು. ಆದರೆ ಈ ರಾಜಗೋಪಾಲ್ ನಗರ ರಸ್ತೆಯ ಮುಖ್ಯ ರಸ್ತೆ ಉದ್ದಕ್ಕೂ ಕೂಡ ಗುಂಡಿಗಳಿವೆ. ಇದು ರಾಜಗೋಪಾಲ ನಗರ ಮುಖ್ಯ ರಸ್ತೆಯ ಗಣೇಶ್ ನಗರ ಕ್ರಾಸ್ ಪೀಣ್ಯ ಹಾಗೂ ಯಶವಂತಪುರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸೋ ಇದೇ ರಸ್ತೆ ಸಂಪೂರ್ಣ ಹಾಳಾಗಿದೆ. ನೂರಾರು ಗುಂಡಿಗಳು ಬಾಯ್ತೆರೆದಿವೆ. ಜಲ್ಲಿ ಕಲ್ಲುಗಳಿಂದ ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಅಪಘಾತಗಳಾಗ್ತಿವೆ. ಸವಾರರಂತೂ ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ. ಮತ್ತೊಂದೆಡೆ ಸುಂಕದಕಟ್ಟೆಯ ಪೈಪ್ಲೈನ್ ಸರ್ಕಲ್ನಲ್ಲಿ ಡಾಂಬರು ಮಾಯವಾಗಿದೆ. ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಜಲ್ಲಿಕಲ್ಲು ಸ್ವಾಗತ ಕೋರ್ತಿವೆ. ಇಡೀ ರಸ್ತೆ ಬಿಡಬ್ಲ್ಯೂಎಸ್ಎಸ್ಪಿ ಬೆಸ್ಕಾಂ ಕಾಮಗಾರಿಗೆ ಸಾಕ್ಷಿಯಾಗಿದೆ. ಮುಂಚೆ ರೋಡೆಲ್ಲ ಚೆನ್ನಾಗೇ ಇತ್ತು. ಒಬ್ಬರು ರೋಡ್ ಹಾಕೋದ್ರೆ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿ ಅವ್ರು ಬಂದು ಹೋಗ್ತಾರೆ, ಮತ್ತೆ ರೋಡ್ ಹಾಕಿದ್ರೆ ಬೆಸ್ಕಾಂ ಅವ್ರು ಬಂದು ಆಗಿದ್ದಾರೆ. ಅವ್ರವ್ರ ಮಧ್ಯೆನೇ ಸಮನ್ವಯ ಇಲ್ಲ. ಮತ್ತು ಈ ರೋಡಲ್ಲಿ ಮಳೆ ಬಂತು ಅಂದರೆ ರೋಡ ಗುಂಡಿನ ಏನೂ ಗೊತ್ತಾಗಲ್ಲ. ಎಷ್ಟೋ ಜನ ಬೀಳ್ತಾರೆ, ಹೇಳ್ತಾರೆ, ಹೋಯ್ತಾರೆ. ಒಂದು 20ರಲ್ಲೂ ಇಲ್ಲಿ ಹೋಗೋಕ್ಕಾಗಲ್ಲ ಗಾಡಿಗಳು. ಸಖತ್ ಸಮಸ್ಯೆ ಇದೆ. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ರಸ್ತೆ ಗುಂಡಿ ಮುಚ್ಚಲು ಮೇ 31ರ ಡೆಡ್ಲೈನ್. ಟಿವಿ9 ನಿರಂತರ ಅಭಿಯಾನದ ಬಳಿಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಮೇ 31ರೊಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಪಾಲಿಕೆ ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಗುಂಡಿಗಳ ಬಗ್ಗೆ ದೂರು ನೀಡಲು ಫಿಕ್ಸ್ ಮೈ ಸ್ಟ್ರೀಟ್ ಆಪ್ ಜೊತೆಗೆ ಹೊಸ ಆಪ್ ಬಿಡುಗಡೆಗೂ ಪಾಲಿಕೆ ಸಜ್ಜಾಗಿದೆ. 1500 ಹೋದ್ವಾರ ಮುಗಿಸಿದ್ದೇವೆ. ಇನ್ನು 4500 ಏನಿದೆ. ಈಗ ಎಲ್ಲ ಸಿದ್ಧತೆ ಆಗಿರುವುದರಿಂದ 31st ಒಳಗಾಗಿ ನಾವು ಬರೀ RR ನಗರ ಮತ್ತು ದಾಸರಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ 31ನೇ ತಾರೀಕಿಗೆ ದಿನ ನಿಗದಿಪಡಿಸಿದ್ದೇವೆ. ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನು ಹೊಸದಾಗಿ ಕೂಡ ಬರುತ್ತವೆ ಅದು ಎಲ್ಲ ಟ್ಯಾಕಲ್ ಮಾಡ್ತಾರೆ. ಏನೇ ಇರಲಿ, ಮೇ 31ರ ಡೆಡ್ಲೈನ್ ಒಳಗೆ ರಾಜಧಾನಿಯ ರಸ್ತೆಗಳು ಗುಂಡಿ ಮುಕ್ತವಾಗುತ್ತಾ ಕಾದು ನೋಡಬೇಕು. ವಿನಾಯಕ್ ಗುರಾವ್, ಟಿವಿ9 ಬೆಂಗಳೂರು.